ನಮ್ಮ ರಾಜ್ಯದ ಸಿ ಎಂ ಮತ್ತು ಡಿ ಸಿ ಎಂ ನಡುವೆ ಒಂದು ದೊಡ್ಡ ವ್ಯತ್ಯಾಸ ಇದೆ ರೀ. ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರು ನೋಡಿದ್ರೆ ದೇವರು ದಿಂಡ್ರು ಅಂದರೆ ಅಷ್ಟಕ್ಕಷ್ಟೇ, ತೀರಾ ಅವರು ದೇವರ ಮೊರೆ ಹೋಗೋದು, ದೇವಸ್ಥಾನಗಳಿಗೆ ಭೇಟಿ ಕೊಡೋದಿಲ್ಲ. ಅವರು ಪಾಲಂದು ಸೇರಿಸಿ ಮುಖ್ಯಮಂತ್ರಿಗಳ ಪತ್ನಿನೇ ದೇವಸ್ಥಾನಕ್ಕೆ ಮೊರೆ ಹೋಗ್ತಾ ಇರ್ತಾರೆ ಅನೇಕ ಬಾರಿ. ಆದರೆ ಅವರು ಸಾರ್ವಜನಿಕವಾಗಿ ಕಾಣಿಸ್ಕೊಳ್ಳೋಕೆ ಸ್ವಲ್ಪ ಸಂಕೋಚ ಪಟ್ಕೊಳ್ತಾರೆ. ಚಾಮುಂಡಿ ಬೆಟ್ಟ ಆಗಲಿ, ಬೇರೆ ಕಡೆ ಆಗಲಿ, ಮುಖ್ಯಮಂತ್ರಿಗಳ ಪತ್ನಿ ಹೋಗ್ತಾನೇ ಇರ್ತಾರೆ ದೇವಸ್ಥಾನಕ್ಕೆ. ಅಂದರೆ ಸಿದ್ದರಾಮಯ್ಯನವ್ರ ಪಾಲಂದು ಸೇರಿಸಿ ಅವರು ದೇವರಿಗೆ ನಮಸ್ಕಾರ ಹಾಕ್ತಿರ್ತಾರೆ. ಆದರೆ ಡಿ ಕೆ ಶಿವಕುಮಾರ್ ಅಂತ ಬಂದರೆ ಪೂರ್ತಿ ವ್ಯತಿರಿಕ್ತ, ತದ್ವಿರುದ್ಧ ಇವರು. ಒಂದು ಕಲ್ಲಲ್ಲಿ ದೇವರಿದೆ ಅಂತ ಯಾರಾದರೂ ಹೇಳಿಬಿಟ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಆ ಕಲ್ಲಿಗೂ ಪ್ರದಕ್ಷಿಣೆ ಹಾಕಿಬಿಡ್ತಾರೆ. ಆ ಮಟ್ಟದ ದೈವಭಕ್ತಿ ಡಿ ಕೆ ಶಿವಕುಮಾರ್ ಅವರಿಗೆ. ಜೇನುಕಲ್ಲು ಸಿದ್ದೇಶ್ವರನ ಮೊರೆ ಹೋಗಿರೋದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು. ನಿನ್ನೆ ರಾತ್ರಿ ಡಿ ಸಿ ಎಂ ನಿವಾಸಕ್ಕೆ ಪಲ್ಲಕ್ಕಿ ಬಂದಿರೋದು. ಅರಸೀಕೆರೆ ಜೇನುಕಲ್ಲು ಸಿದ್ದೇಶ್ವರ ಮೂರ್ತಿ ಬಂದಿರೋದು. ಅರಸೀಕೆರೆ ಈ ಕಡೆ ಒಂದು ಕಡೆ ಅಜ್ಜಯ್ಯನಿಗೆ ನಡ್ಕೊಳ್ತಾರೆ ಇವರು. ಅಜ್ಜಯ್ಯನಿಗೆ ಅಪಾರವಾದಂಥ ಭಕ್ತಿಯೊಂದಿಗೆ ನಡ್ಕೊಳ್ತಾರೆ. ಮನೆ ದೇವರು ಕಂಕೇರಮ್ಮ. ಈ ಕಡೆ ಬಂದರೆ ಜೇನುಕಲ್ಲು ಸಿದ್ದೇಶ್ವರ ಮೂರ್ತಿ ಡಿ ಕೆ ಶಿವಕುಮಾರ್ ಅವರ ಮನೆಗೆ ಬಂದಿರೋದು. ಅವರ ನಿವಾಸದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು ಡಿ ಕೆ ಶಿವಕುಮಾರ್ ಅವರು. ಇಷ್ಟಾರ್ಥ ಸಿದ್ಧಿಗಾಗಿ ಸಿದ್ದೇಶ್ವರನ ಮೊರೆ ಹೋಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ತಿಂಗಳ ಹಿಂದೆ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದರು ಇದೇ ಡಿ ಕೆ ಶಿವಕುಮಾರ್ ಅವರು. ಹರಕೆ ಹೊತ್ಕೊಂಡು ಬಂದಿದ್ರಂತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು. ಹಾಗಾಗಿ ನಿನ್ನೆ ರಾತ್ರಿ ಅವರ ಮನೆಗೆ ದೇವರು ಬಂದಿತ್ತು, ದೇವರ ಪಲ್ಲಕ್ಕಿ ಬಂದಿತ್ತು ಅಂತ. ಹಿಂದೆ ಇದೇ ಸಿದ್ದೇಶ್ವರನ ಮೊರೆ ಹೋಗಿದ್ದಿದ್ದು ಬಿ ಎಸ್ ಯಡಿಯೂರಪ್ಪನವರು. ಆಗ ಯಡಿಯೂರಪ್ಪನವರಿಗೆ ಮುಖ್ಯಮಂತ್ರಿ ಸ್ಥಾನ ಒಲಿದಿತ್ತು. ಸಿದ್ದೇಶ್ವರನ ಮೊರೆ ಹೋಗಿದ್ದಾಗ ಯಡಿಯೂರಪ್ಪನವರಿಗೆ ಮುಖ್ಯಮಂತ್ರಿ ಸ್ಥಾನ ಒಲಿದಿತ್ತು. ಹೀಗಾಗಿ ದೇವರ ಮೊರೆ ಏನಾದರೂ ಹೋಗಿದ್ದಾರಾ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು? ಶಾಸಕರ ಬಲ ಇಲ್ಲ ಅಂಥೇಳಿ ದೈವ ಬಲದ ಮೊರೆ ಹೋಗಿದ್ದಾರಾ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಅಂಥೇಳಿ ಒಂದಷ್ಟು ಪ್ರಶ್ನೆ ಇಲ್ಲಿ ಓಡಾಡ್ತಾ ಇದೆ.